ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾಗರ ಪಂಚಮಿಯ ವಿಶೇಷತೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ. ಗುರುಜಿ, ನಾವು ಸಾಮಾನ್ಯವಾಗಿ ಯಾವುದೇ ಹಿಂದಿನ ಹಿನ್ನೆಲೆಯನ್ನು ನೋಡಿದಾಗ ಅಲ್ಲಿ ಹುಲಿಯೋ ಸಿಂಹ ಇವೆಲ್ಲವೂ ಕೂಡ ದೇವರ ವಾಹನಗಳೇ. ಆದರೆ ಅವು ಯಾವುದಕ್ಕೂ ಇಲ್ಲದ ಪ್ರಾಮುಖ್ಯತೆ ಈ ನಾಗನಿಗೆ ಮಾತ್ರ ಯಾಕೆ? ಹಾಗೆ ಇವಾಗ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದರೆ ನಾಗರ ಹಾವು ಕೂಡ ಒಂದು ಸಾಮಾನ್ಯ ಪ್ರಾಣಿನೇ. ಅದಕ್ಕೆ ಹಾಲೆರಿಯೋದು ಅಥವಾ ಅದರ ಕಲ್ಲಿಗೆ ಪೂಜೆ ಮಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ಸುತ್ತೆ? ಇದು ನೋಡೋರ ಕಣ್ಣಿಗೆ ಒಂದು ರೀತಿಯಾಗಿ ಮೂಢನಂಬಿಕೆ ರೀತಿ ಕಾಣಬಹುದು. ಆದರೆ ನಮ್ಮಲ್ಲಿ ಪ್ರಾಚೀನರ ಒಂದು ಈ ಪರಿಸರ ಕಾಳಜಿ ಹೇಗಿದೆ ಅನ್ನೋದನ್ನು ನಾವು ಒಂದು ರೀತಿಯಾಗಿ ಯೋಚನೆ ಮಾಡಬೇಕು. ದೇವರಿಗೆ ವಾಹನ ಅಂತಂದರೆ ವೆಹಿಕಲ್, ಆ ದೇವರಿಗೆ ಆ ಪ್ರಾಣಿ ಇಲ್ದಿದ್ರೆ ಓಡಾಡಲಿಕ್ಕೆ ಆಗೋದಿಲ್ವೇನೋ ಅಂತಲ್ಲ. ಭಗವಂತ ಅನ್ನುವಂಥವನು ಸರ್ವಾಂತರ್ಯಾಮಿ, ಎಲ್ಲ ಕಡೆನೂ ಇರ್ತಕ್ಕಂಥವನು. ನಾನಾ ರೂಪದಲ್ಲಿ ಒಬ್ಬೊಬ್ಬ ದೇವರಿಗೆ ಒಂದೊಂದು ರೀತಿಯಂಥ ವಾಹನಗಳನ್ನು ನಮ್ಮಲ್ಲಿ ತೋರಿಸ್ಕೊತ ಬಂದರು. ಎಲ್ಲ ಪ್ರಾಣಿಗಳನ್ನು ಒಂದೊಂದು ರೀತಿ ವಾಹನವಾಗಿ ಹೇಳಬೇಕು ಅಂತಂದರೆ ಕತ್ತೇನೂ ಸಮೇತ ಭಯಂಕರ ರೂಪವಾದಂಥ ಕಾಳಿಯ ವಾಹನ ಅಂತ ಕರೆದಿದ್ದಾರೆ, ಆ ಕಾಲರಾತ್ರಿಯ ವಾಹನ ಅಂತ. ಈ ರೀತಿಯಾಗಿ ಗರುಡನನ್ನು ವಿಷ್ಣು ವಾಹನ ಅಂತ ಕರೆದಿದ್ದಾರೆ. ಹಾಗೆ ಸಿಂಹವನ್ನು ದುರ್ಗಿಯ ವಾಹನ ಅಂತ ಕರೆದಿದ್ದಾರೆ. ಹುಲಿಯನ್ನು ಅಯ್ಯಪ್ಪನ ವಾಹನ ಅಂತ ಕರೆದಿದ್ದಾರೆ. ಹಾಗೆ ವೃಷಭವನ್ನು ಈಶ್ವರನ ವಾಹನ ಅಂತ ಕರೆದಿದ್ದಾರೆ. ಒಂದೊಂದು ಪ್ರಾಣಿಗೂ ಒಂದೊಂದು ಯಾಕೆ ಕರೆದಿದ್ದಾರೆ ಅಂತಂದರೆ ಈ ಪ್ರಾಣಿಯ ರಕ್ಷಣೆ ಆಗಬೇಕು. ಪ್ರತಿಯೊಬ್ಬರು ಶಿಕಾರಿ ಮಾಡ್ಕೊಂಡು ತಿನ್ನುವಂಥದ್ದಾಗಿ ಇರಬಾರ್ದು, ಅಥವಾ ಪ್ರತಿಯೊಬ್ಬರು ಆ ಪ್ರಾಣಿಯನ್ನು ಹಿಂಸೆ ಮಾಡಿ ಕೊಲ್ಲುವಂಥದ್ದಾಗಿರಬಾರ್ದು. ಈ ಪ್ರಾಣಿಯನ್ನು ಕೊಲ್ಲೋದು ಯಾಕೆ, ಕೊಂದರೆ ಆ ದೇವರಿಗೆ ಸಿಟ್ಟು ಬರುವಂಥದ್ದಿದೆ ಅನ್ನುವಂಥದ್ದು ಧಾರ್ಮಿಕವಾಗಿ ಒಂದು ತುಂಬಿ ಇಟ್ಟು ಸಮಾಜವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಒಂದು. ಅವಾಗೆಲ್ಲ ಕಾನೂನು ಅಂತಿರಲಿಲ್ಲ. ಭಾಳ ಪ್ರಾಚೀನವಾಗಿ ಯೋಚನೆ ಮಾಡಿದಾಗ ಯಾರು ಕಾನೂನು ಮಾಡೋವಂಥವ್ರು, ಯಾರು ಕಾನೂನು ಅಂತ ಏನಿಲ್ಲ. ರಾಜ ಮಾಡಬೇಕು, ರಾಜನಿಗೆ ಗೊತ್ತಾದರೆ ಆಯ್ತು, ಇಲ್ಲದಿದ್ರಿಲ್ಲ. ಇಂಥ ಸಂದರ್ಭದಲ್ಲಿ ವಾಹನ ಅಂತ ಇಲ್ಲದೇ ಇದ್ರೂ ಸಹ ಹೆಚ್ಚು ದೇವರ ಆಭರಣವಾಗಿ ಕಂಡಿರ್ತಕ್ಕಂಥದ್ದು ಯಾವುದು? ನಾಗ. ಗಣಪತಿಯು ಸಹ ಹೊಟ್ಟೆಗೆ ಸುತ್ತಕೊಂಡಿರ್ತಕ್ಕಂಥದ್ದಿದೆ. ಅದೇ ರೀತಿಯಾಗಿ ಶಿವನು ಸಹ ಕೊರಳಿಗೆ ಸುತ್ತಕೊಂಡಿರ್ತಕ್ಕಂಥ ನಾಗಾಭರಣ ಅಂತ ಕರಿತಕ್ಕಂಥದ್ದಿದೆ. ಇಂತಹ ಸಂದರ್ಭದಲ್ಲಿ ನಾವು ದೇವರು ಅಂತ ಕರಿತೇವೆ. ವಿಜ್ಞಾನ ಹೇಳುತ್ತೆ ಇದೊಂದು ಪ್ರಾಣಿ ಅಂತ. ಸರೀಸೃಪಗಳಲ್ಲಿ ಇದೊಂದು ಸಹ ಒಂದು. ಇದೇ ಸರೀಸೃಪ ಅನ್ನುವಂಥದ್ರಲ್ಲಿ ಪ್ರಥಮವಾಗಿ ಬಂದಿರತಕ್ಕಂಥದ್ದಾದ್ದರಿಂದ ಸರಿಪ ಅಂದರೆ ಸರಿತಕ್ಕಂಥದ್ದು, ಹರಿದುಕೊಂಡು ಹೋಗ್ತಕ್ಕಂಥದ್ದು ಅಂತ, ಸರಿದು ಹೋಗ್ತಕ್ಕಂಥದ್ದು. ಆ ಸರಿಪ ಅನ್ನುವಂಥದ್ದು ಸರ್ಪ ಅಂತ ಆಯಿತು. ಅದಕ್ಕೆ ಸರ್ಪ ಅಂತ ಕರಿತಕ್ಕಂಥದ್ದು. ನಾಗನಿಗೆ ಸರ್ಪ ಅಂತ ಇನ್ನೊಂದು ಅರ್ಥ ಇದೆ. ಅದರೊಳಗೂ ಸಹ ಸಂಸ್ಕಾರಗಳನ್ನು ಮಾಡಬೇಕಾದ್ರೆ ನಾಗ ಸಂಸ್ಕಾರ ಅಂತ ಯಾರು ಹೇಳೋದಿಲ್ಲ, ಸರ್ಪ ಸಂಸ್ಕಾರ ಅಂತಲೇ ಹೇಳೋದು. ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ಸಹ ಸರ್ಪ ಪ್ರತಿಷ್ಠಾಪನೆ ಅಂತ ಯಾರು ಹೇಳೋದಿಲ್ಲ, ನಾಗ ಪ್ರತಿಷ್ಠಾಪನೆ ಅಂತ ಹೇಳೋದು. ನೋಡಿ, ಒಂದು ಶಬ್ದಗಳಿಗೆ ಎಷ್ಟು ವ್ಯತ್ಯಾಸ ಇರ್ತದೆ ಅಂತೇಳಿ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು ಜನ. ಇಲ್ಲಿ ನಮ್ಮ ಪ್ರಾಚೀನರಿಗೂ ಗೊತ್ತಿದೆ, ಋಷಿಮುನಿಗಳಿಗೂ ಗೊತ್ತಿದೆ ಇದು ಪ್ರಾಣಿ ಅಂತ. ಹೌದು, ಆದರೆ ಇದರ ಮೂಲ ರೂಪ ಏನು? ನಾಗನ ಮೂಲ ರೂಪ ನಾವು ಅನಂತ ಅಂತ ಕರೆದಿದ್ದೀವಿ. ಅನಂತ ಶಯನ ಅಂತ ವಿಷ್ಣುವಿಗೆ ಕರಿತೀವಿ. ಅನಂತ ಪದ್ಮನಾಭ ಮಲಗಿರ್ತಕ್ಕಂಥದ್ದು ನಾಗನ ಮೇಲೆ ಅಲ್ವಾ? ಅದೇ ನಾಗನೇ ಅನಂತ ಅಂತ. ವಾಸುಕಿ ಅಂತ, ತಕ್ಷಕ ಅಂತ, ಕಾರ್ಕೋಟಕ ಅಂತ, ಪದ್ಮ, ಮಹಾಪದ್ಮ, ಮಹಾಲಿಂಗ, ಹೀಗೆ ಬೇಕಾದಷ್ಟು ರೀತಿಯಂಥ ನಾನಾ ರೀತಿಯಂಥ ವಂಶಗಳಿವೆ. ಈ ವಂಶಗಳಿಗೆ ಬಲಿಯನ್ನು ಹಾಕ್ತಕ್ಕಂಥದ್ದು ಸಮೇತ ಒಂದು ಪೂಜೆ ಇದೆ, ಆಶ್ಲೇಷ ಬಲಿ ಅಂತ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದರೊಳಗೂ ಸರ್ಪ ಸಂತತಿಗಳು ಜನಮಜಯನ ಸರ್ಪಯಾಗದಲ್ಲಿ ಸತ್ತವರಿಗೇ ಒಂದು ಬೇರೆ ರೀತಿಯಂಥ ಬಲಿ, ಈ ಭೂಮಿಯಲ್ಲಿ ಉಳಿದಿರ್ತಕ್ಕಂಥ ನಾಗಗಳಿಗೆ ಬೇರೆ ರೀತಿಯಂಥ ಬಲಿ. ಶಾಸ್ತ್ರೋಕ್ತವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿದ್ರೆ ಇದನ್ನು ಮಾಡಬೇಕು. ಸುಮ್ಮನೆ ಏನೋ ಒಂದು ಆಶ್ಲೇಷ ಪೂಜೆಯನ್ನು ಮಾಡಿದ್ರೆ ಇದೆಲ್ಲ ಮಾಡೋದಿಲ್ಲ. ಇದು ಎರಡು ಥರದವಾಗಿ ಇತ್ತೀಚೆಗೆ ಕಮರ್ಷಿಯಲ್ ಆಗಿರೋದ್ರಿಂದ ಪೂಜೆಗಳಲ್ಲೂ ಈ ರೀತಿಯಾಗಿ ಮೋಸ ನಡೀತಕ್ಕಂಥದ್ದು ಇದೆ. ಇದು ಒಂದು ವಿಧ ಬಿಡಿ. ಇಲ್ಲಿ ನಾಗನನ್ನು ನಾವು ವೈಜ್ಞಾನಿಕವಾಗಿ ತಗೊಂಡ್ರೆ, ನಾಗ ಹಾಲು ಕುಡಿತಾನ ಅಥವಾ ನಾಗ ಹೋಗಬೇಕಾದ್ರೆ ಅದು ಪ್ರಾಣಿ ಅಂತ ಇರಬೇಕಾದ್ರೆ ಅದು ಕಿವಿ ಕೇಳುತ್ತಾ? ನಾವು ಏನು ವಾರಗಳನ್ನು ಬೇಡ್ಕೊಳ್ತೀವಿ ಅದು ನಾಗನಿಗೆ ಕೇಳುತ್ತಾ? ಈ ಥರದ್ದು ಪ್ರಶ್ನೆಗಳಿದೆ. ನಾಗ ಇಡೀ ಭೂಮಿಯನ್ನು ಹೊತ್ತಿದ್ದಾನೆ, ಭೂಮಿಯ ಎಲ್ಲ ಅಂಶಗಳು ಅವನಲ್ಲಿ ಇದೆ ಅನ್ನೋದಕ್ಕೆ ಭೂಮಿಯೊಳಗಡೆ ವಾಸ ಮಾಡ್ತಕ್ಕಂಥವನು ಅಂತ ನಾವು ಕರಿತೀವಿ. ಅಂದರೆ ಭೂಮಿಗೆ ಅವನಿಗೆ ಹತ್ತಿರವಾದಂಥ ನಂಟಿದೆ ಅಂತ. ತಾನು ಹುತ್ತವನ್ನು ಮಾಡ್ಕೊಳ್ಳಲ್ಲ, ಹುತ್ತ ಮಾಡುವಂಥದ್ದು ಗೆದ್ದಲುಗಳು. ಆ ಹುತ್ತದಲ್ಲಿ ತಾನು ಹೋಗಿ ವಾಸ ಮಾಡ್ತಕ್ಕಂಥದ್ದು. ಆ ಹುತ್ತದಲ್ಲಿ ವಾಸ ಮಾಡಿಕೊಂಡಿದ್ದರೂ ಸಹ ಇದು ಭೂಮಿಯ ತರಂಗಗಳನ್ನು ತಿಳ್ಕೊಂಡು ತಾನು ಜೀವನ ಮಾಡ್ಕೊಳ್ತಕ್ಕಂಥ ಪ್ರಾಣಿ. ಒಂದು ಹಾವು ಬರ್ತಾ ಇದೆ ಅಂತಂದರೆ ಎಷ್ಟೋ ದೂರದಲ್ಲಿ ಒಬ್ಬನೋ ಅಥವಾ ಒಂದು ಪ್ರಾಣಿಯೋ ಬರ್ತಾ ಇದೆ ಅಂದ ತಕ್ಷಣ ಇದು ಅಲ್ಲೇ ಸ್ಲೋ ಆಗುತ್ತೆ. ಸ್ಲೋ ಆಗಿಬಿಟ್ಟು ಒಂದು ಸರ್ತಿ ಹೆಡೆಯನ್ನು ಬಿಚ್ಚಿ ನೋಡುತ್ತೆ. ಯಾಕೆ ಅಂತಂದರೆ ಆ ಹೊಟ್ಟೆಯ ಕೆಳಗಡೆ ಇರತಕ್ಕಂಥ ಸ್ಕೇಲ್ಸ್ ಇದೆಯಲ್ಲ, ಆ ಸ್ಕೇಲ್ಸ್ಗಳಿಗೆ ಏನು ಶಕ್ತಿ ಇದೆ ಅಂತಂದರೆ ಆ ಭೂಮಿಯ ತರಂಗಗಳು, ವೈಬ್ರೇಷನ್ಸ್ ಇದೆಯಲ್ಲ, ಒಂದು ಪ್ರಾಣಿ ಬಂತ ಇದೆ ಅಂದರೆ ಆ ಭೂಮಿ ವೈಬ್ರೇಷನ್ ತಗೊಳುತ್ತೆ. ಇಲ್ಲಿ ಯಾವುದೋ ಬರ್ತಾ ಇದೆ ಅಂತ, ಹಾಗಾಗಿ ನಿಲ್ಲೋದು.
ಒಂದು ರಸ್ತೆ ದಾಟಬೇಕಾದ್ರೂ ವಾಹನ ಬರ್ತಾ ಇದೆ ಅಂದ ತಕ್ಷಣ ಒಂದು ಸರ್ತಿ ನಿಲ್ಲುತ್ತೆ ನೋಡಿ, ನಿಂತುಬಿಟ್ಟು ಓಡೋಗ್ತವೆ. ಕೆಲವು ಸರ್ತಿ ಆಕ್ಸಿಡೆಂಟ್ ಆಗೋದು ಬೇರೆ ವಿಷಯ. ಈ ರೀತಿಯಾಗಿ ಅದಕ್ಕೆ ಸೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದು ಇದೆ. ಕಿವಿ ಇಲ್ಲ ಅನ್ನೋದು ನಮ್ಮ ಪ್ರಾಚೀನರಿಗೂ ಗೊತ್ತಿದೆ. ಆದರೆ ಮನಸ್ಸನ್ನು ತಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಏಕೈಕ ಪ್ರಾಣಿ ಅಂತಂದರೆ ನಾಗ ಮಾತ್ರ. ನೀವು ಉಚ್ಚಾರಣೆ ಮಾಡ್ತಕ್ಕಂಥದ್ದು ಏನಿದೆ ಆ ವೈಬ್ರೇಷನ್ ಸಮೇತ ಈ ಸ್ಕೇಲ್ಸು ಎಳ್ಕೊಳ್ಳುತ್ತೆ. ಬಹಳಷ್ಟು ಜನ ಹೇಳಿದ್ದಿದೆ, ಪುಂಗಿಯನ್ನು ಓದಿದ ತಕ್ಷಣ ನಾಗಗಳು ಅದಕ್ಕೆಲ್ಲ ಬೆಲೆ ಕೊಡುತ್ತೆ, ಕಿವಿನೇ ಇಲ್ಲ ಪುಂಗಿ ಓದಿದ್ದು ಹೆಂಗೆ ಕೇಳುತ್ತೆ ಅಂತ. ಆದರೆ ಈ ಸಂಗೀತದಲ್ಲಿ ಒಂದು ನಾದ ಅಂತಿದೆಯಲ್ಲ, ಆ ನಾದಕ್ಕೆ ರೆಸ್ಪಾಂಡ್ ಮಾಡ್ತಕ್ಕಂಥ ಪ್ರಾಣಿ ಅದರೊಳಗೆ ಅಗ್ರಗಣ್ಯವಾಗಿರ್ತಕ್ಕಂಥದ್ದು ನಾಗನೇ. ಈ ಸೈಂಟಿಫಿಕ್ ಆಗಿ ಆಗಿರ್ತಕ್ಕಂಥದ್ದು. ಯಾವಾಗ ಪುಂಗಿಯ ನಾದ ಬರುತ್ತೋ ಆ ಪುಂಗಿಯ ನಾದಕ್ಕೆ ಸ್ವಲ್ಪ ಮದ ಬರುತ್ತೆ. ಅದಕ್ಕೆ ಆ ನಾದ ಖುಷಿ. ನಮಗೆ ಕೆಲವೊಂದು ಸಂಗೀತ ಕೇಳಿದ್ರೆ ಖುಷಿ ಆಗುತ್ತಾ ಇಲ್ಲ, ಅಲ್ಲೇ ಕಣ್ಣು ಮುಚ್ಕೊಂಡು ತಲೆ ಅಲ್ಲಾಡ್ಸ್ತೀವಿ ನಮಗೆ ಗೊತ್ತಿಲ್ಲ ಹಾಗೆ. ಕೆಲವೊಂದು ಸಂಗೀತಕ್ಕೆ ಎದ್ದು ಒಡೆಯ ಹೋಗ್ಬಿಡ್ತೀವಿ ಸಾಕಪ್ಪ ಅಂತ. ಈ ರೀತಿಯಾಗಿ ನಾಗನಿಗೆ ಬೇರೆ ಸಂಗೀತಗಳು ಇಷ್ಟ ಆಗೋದಿಲ್ಲ. ಪುಂಗಿಯ ನಾದ ಬಂದಾಗ ಬಹಳ ಮದ ಕೊಟ್ಟು ಅದನ್ನು ಆಲಿಸುತ್ತೆ. ಆಲಿಸೋದು ಯಾಕೆ ಅಂತಂದರೆ ತಾನು ಸ್ಕೇಲ್ಸ್ ಇದೆಯಲ್ಲ ಭೂಮಿಯಲ್ಲಿ ಇಡೋದಿಲ್ಲ ಅವಾಗ. ಯಾಕೆಂತಂದರೆ ಗಾಳಿಯಲ್ಲಿ ಬರ್ತಾ ಇರುತ್ತೆ ಪುಂಗಿಯ ನಾದ. ಆ ನಾದಕ್ಕೋಸ್ಕರ ಏನು ಮಾಡುತ್ತೆ, ಆ ಸ್ಕೇಲ್ಸನ್ನ ಎತ್ತಿ ಅದಕ್ಕೆ ಒಡ್ಡುತ್ತೆ ನೋಡಿ. ಆ ನಾಗ ಇದ್ದದ್ದು ತಂದು ಹೀಗೆ ನಿಂತ್ಕೊಳ್ಳುತ್ತದು. ಯಾಕೆಂತಂದರೆ ಎದೆಯನ್ನು ಮುಂದಕ್ಕೆ ತಳ್ಳುತ್ತೆ. ಯಾಕೆಂದರೆ ಸ್ಕೇಲ್ಸ್ ಇದಾವಲ್ಲ, ಆ ಸ್ಕೇಲ್ಸು ಆ ವೈಬ್ರೇಷನ್ನ ಎಳ್ಕೊಳ್ಬೇಕಂತ. ಅದು ಖುಷಿ ಕೊಡುತ್ತೆ. ಅಂದರೆ ನಾಗನಿಗೂ ಅಷ್ಟೆಲ್ಲ ತಲೆ ಓಡುತ್ತೆ ಅನ್ನೋದು ಪ್ರಾಚೀನರಿಗೆ ಗೊತ್ತಿದೆ. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ನಾಗ, ಜೊತೆಯಲ್ಲಿ ನಾವು ನಂಬಿಕೊಂಡು ಬಂದಿರತಕ್ಕಂಥ ನಾಗದೇವತೆ, ಇಂತಹ ದೇವತೆಯನ್ನು ನಾವು ಪೂಜೆ ಮಾಡಬೇಕು. ದಿನ ಇಟ್ಬಿಟ್ಟು ನಾಗನಿಗೆ ಹಾಲು ಎರಿಬೋದಾಗಿತ್ತಲ್ಲ, ಕಲ್ಲು ನಾಗಕ್ಕೆ ಹಾಲು ಎರಿತೀರ, ನಿಜವಾದ ನಾಗನ ಕಂಡ್ರೆ ಹೊಡೆದುಕೊಳ್ತೀರ. ಈ ರೀತಿಯಾಗಿ ಇರುವಂಥದ್ದು ಹೇಗೆ ಅಂತ ಕೆಲವೊಂದು ಬುದ್ಧಿಜೀವಿಗಳು ಹೇಳ್ತಕ್ಕಂಥದ್ದಿದೆ. ಕಲ್ಲು ನಾಗನಿಗೆ ನಾವು ಯಾವುದೇ ದೇವರನ್ನು ಸಹ ಕಲ್ಲಿನ ವಿಗ್ರಹಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಆದರೆ ನಾಗನಿಗೆ ಚಿರಪ್ರತಿಷ್ಠೆ ಸ್ಥಿರ ಪ್ರತಿಷ್ಠೆ ಅಂತ ಎರಡು ವಿಧ ಇದೆ. ಅದರ ಚರಪ್ರತಿಷ್ಠೆ ಸ್ಥಿರ ಪ್ರತಿಷ್ಠೆ ಅಂತ. ಆ ಚರಪ್ರತಿಷ್ಠೆಯಲ್ಲಿ ನಾಗನ ಮಾಡೋದು. ಯಾಕೆಂತಂದ್ರೆ ಮೇಲ್ಗಡೆ ಮಾಡೆಲ್ಲ ಮಾಡೋ ಹಾಗಿಲ್ಲ. ನಾಗನ ಯಾವುದೇ ದೇವಸ್ಥಾನ ಇದು ನಾಗನ ಕಲ್ಲು ಮಾಡಿದ್ದೀರಿ ಪ್ರತಿಷ್ಠೆ ಮಾಡಿದ್ದೀರಿ ಅಂದರೆ ಮಾಡಬಾರ್ದು. ಅವನಿಗೆ ಆಕಾಶವೇ ಮಾಡು. ಹಾಗಾಗಿ ಮರದ ಕೆಳಗೆ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಕೋಣೆಗಳೆಲ್ಲ ಮಾಡುವಾಗಿಲ್ಲ, ಬಾಗಿಲು ಹಾಕುವಾಗಿಲ್ಲ, ಬಂಧಿಸುವಾಗಿಲ್ಲ, ಹೀಗೆಲ್ಲ ಇರ್ತಕ್ಕಂಥದ್ದು ಕ್ರಮ. ಇಂತಹ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಿ ದೃಷ್ಟಿಯನ್ನು ಬಿಡಿಸಿದ ತಕ್ಷಣ ಆ ನಾಗನ ಕಲ್ಲಿನಲ್ಲಿ ಅದು ನಾಗ ಆಹ್ವಾನೆ ಆಗಿದ್ದಾನೆ ಅನ್ನುವಂಥದ್ದು, ಅನಂತ ಆಹ್ವಾನೆ ಆಗಿದ್ದಾನೆ ಅಂತ ನಂಬಿಕೆ. ಈ ನಂಬಿಕೆಯಲ್ಲಿ ನಾವು ಹಾಲನ್ನು ಎರಿಬೇಕು ಅಂತ. ಈ ಹಾಲು ಎರಿತೇವಲ್ಲ, ಆ ಎರೆದಂಥ ಹಾಲು ಸಮುದ್ರವನ್ನು ಮುಟ್ಟಬೇಕು. ಯಾಕೆಂದರೆ ಪಾತಾಳ ಲೋಕಕ್ಕೆ ಹೋಗಿ ಮುಟ್ಟಬೇಕು ಅಂಥೇಳಿ ಒಂದು ಕ್ರಮ. ಇವತ್ತಿನ ದಿವಸ ಬಹಳಷ್ಟು ಮಳೆ ಬರುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆಗೂ ಮಳೆ ಬರಲೇಬೇಕು. ಬಯಲು ಪ್ರದೇಶದಲ್ಲಿ ಸ್ವಲ್ಪನಾದರೂ ಮಳೆ ಹನಿ ಇರಲೇಬೇಕು ಅನ್ನುವಂಥದ್ದು ಒಂದು ವಾಡಿಕೆ. ಯಾಕೆಂತಂದರೆ ನೀವು ಎರೆದಿರ್ತಕ್ಕಂಥ ಹಾಲು ಆ ಮಳೆ ನೀರಿನಲ್ಲಿ ಸೇರಿ ಅದು ಜಲದಲ್ಲಿ ಹೋಗಿ ಸೇರಿ ಜಲನಾಡಿಯ ಮುಖಾಂತರ ಪಾತಾಳಕ್ಕೆ ಹೋಗಬೇಕು ಅನ್ನುವಂಥದ್ದು ಒಂದು ನಂಬಿಕೆ. ಅದನ್ನು ಪ್ರತಿಯೊಬ್ಬ ತಿಳಿದಿರಬೇಕು. ಹುತ್ತಕ್ಕೆ ಎರಿಬಾರ್ದು. ಹುತ್ತಕ್ಕೆ ಎರೆದ್ರೆ ಹಾಲು ಪ್ರೋಟೀನ್, ಆ ಪ್ರೋಟೀನ್ ಆಗಿರ್ತಕ್ಕಂಥದ್ದು ಅಲ್ಲಿ ನಿಂತರೆ ಇರುವೆ ಹತ್ಕೊಳ್ಳುತ್ತೆ. ಇರುವೆಗಳೆಲ್ಲ ಸೇರಿದ ತಕ್ಷಣ ಹಾವು ಹೋಗಿ ಮಲಗಿತ್ತು ಅಂತಂದರೆ ಆ ಇರುವೆಗಳೆಲ್ಲ ಕಚ್ಚಿ ಹಾವನ್ನು ಕೊಲ್ತವೆ. ನಾಗನ ದೋಷ ನಿವಾರಣೆ ಆಗಬೇಕು ಅಂತ ಹಾಲು ಎರೆದು ನಾಗನನ್ನೇ ಕೊಂದು ಇನ್ನೊಂದು ದೋಷವನ್ನು ಕಟ್ಕೊಳ್ಳೋದಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಭಕ್ತರು ಸಹ ಹುತ್ತಕ್ಕೆ ಹಾಲು ಎರೆದ್ರೆ ನಾಗ ಒಲಿತಾನೆ ಅನ್ನುವಂಥದ್ದು ಮೂಢನಂಬಿಕೆ. ಆದ್ದರಿಂದ ನಾಗನ ಕಲ್ಲಿಗೆ ಹಾಲು ಎರೆದು ನೀವು ಪೂಜನೆ ಮಾಡಬೇಕು. ಅದ್ಭುತ ಅನ್ಸುತ್ತೆ. ನಮ್ಮ ಹಿರಿಯರು ಮಾಡಿರುವಂತಹ ಒಂದೊಂದು ನಂಬಿಕೆಗಳು, ಒಂದೊಂದು ಆಚಾರಗಳು ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಂತ ಇದ್ರ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ದ ಪಡ್ಕೊತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಹುತ್ತಕ್ಕೆ ದಯವಿಟ್ಟು ಹಾಲು ಹಾಕಕ್ಕೆ ಹೋಗಬೇಡಿ. ನಾಗರ ಕಲ್ಲಿಗೆ ಹಾಕೋದ್ರಿಂದ ನಾಗ ನಿಮ್ಗೆ ಒಲಿತಾನೆ. ನಾಗರ ಪಂಚಮಿ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.